ನಮಸ್ಕಾರ ಎಲ್ಲ ಗೆಳೆಯರಿಗೆ ಶುಭ ದಿನ. ಇವತ್ತು ನಾ ಹೇಳೋ ಮಾತುಗಳು ನೀವು ಕೇಳಿದ್ರೆ ನೀವು ಅಂತೀರಿ, ನಾವು ಅಪರಾಧ ಮಾಡೀವಲ್ಲ ಇನ್ನೊಬ್ಬರು ರೋಗ ಕೆಡಿಸ್ಲಕ್ಕ, ಇನ್ನೊಬ್ರಿಗೆ ಏನಂದ್ರೆ ರೋಗಗಳು ಬರ್ಲಾಕ ನಾವೂ ಕಾರಣ ಆಗಿವಲ್ಲ ಅಂತೇಳಿ ನೀವು ಅನ್ಕೋತೀವಿ. ಏನಪ್ಪ, ನಿಮಗೆ ತಿಳಿಲಾರ್ದಂಗೆ ನೀವು ಬಹಳಷ್ಟು ಮಂದಿ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಆಗ್ಲತ್ತೀರಿ, ಭಾಳಷ್ಟು ಮಂದಿಗೆ ಹಾರ್ಟ್ ಸಂಬಂಧಪಟ್ಟ ರೋಗಗಳು ಬರ್ಲಿಕ್ಕೆ ಕಾರಣ ಆಗ್ತಾಯಿದ್ರಿ, ಭಾಳಷ್ಟು ಮಂದಿಗೆ ಸ್ಕಿನ್ ಡಿಸೀಸ್ ಬರೋಕ್ಕೆ ಕಾರಣ ಆಗ್ತಾಯಿದ್ರಿ, ವಿಶೇಷವಾಗಿ ಹ್ಯುಮ್ಯಾನಿಟಿ ಪವರ್ ಕುಗ್ಲಕ್ಕೆ ಕಾರಣ ಆಗ್ತಾಯಿದ್ರಿ. ನೀವಾಗಲಿ, ನಿಮ್ಮ ಮನೆಯವರಾಗಲಿ, ಅಥವಾ ನಾನಾಗಲಿ, ನನ್ನ ಮನೆಯವರಾಗಲಿ. ಏನಪ್ಪ ಅಂದ್ರೆ ಅದು ಈ ಪ್ಲೇಟ್, ಈ ಗ್ಲಾಸ್. ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂದ್ರೆ, ಹಿಂದಕ್ಕೆಲ್ಲ ದಾವತ್ಗಳು ಮಾಡಿದಾಗ ಪತ್ರೊಳಗಿದಾಗ ಉಣಿಸ್ತೀವಿ ಅಥವಾ ಸ್ಟೀಲ್ ಗಂಗಳದಾಗ ಉಣಿಸ್ತೀವಿ. ಇವತ್ತು ಏನಾಗ್ಬಿಟ್ಟದ, ಎಲ್ಲರೂ ಫಂಕ್ಷನ್ದಾಗ, ಅದು ಚಾಯೆ ನಾನ್ ವೆಜ್ ಫಂಕ್ಷನ್ ಮಾಡಲಿ, ವೆಜ್ ಫಂಕ್ಷನ್ ಮಾಡಲಿ, ಎಲ್ಲರೂ ಇವೇ ಪ್ಲೇಟ್ಗಳನ್ನು ಯೂಸ್ ಮಾಡ್ತಾಯಿದ್ವಿ. ನೋಡಿರಿ, ಇಲ್ಲಿ ನೀವು ನೋಡಿರಿ ಎಷ್ಟು ಪತ್ಲ ಪ್ಲಾಸ್ಟಿಕ್ ಅದ ನೋಡ್ರಿ. ಇದ್ರ ಮ್ಯಾಗ ಗರಂ ಚೀಸ್ ಹಾಕಿದೇವು ಅಂದ್ರೆ ಏನಾಗ್ತದೆ, ಇದ್ರಾಗ ಇದ್ದಿಂದ ಒಂದು ಕೆಮಿಕಲ್ ಬರ್ತದೆ ಪ್ಲಾಸ್ಟಿಕ್ದಾಗ, BPA ಅಂತೇಳಿ. ಅದು ಆ ಕೆಮಿಕಲ್ಲು ಕ್ಯಾನ್ಸರ್ ಆಗ್ಲಕ್ಕ ಕಾರಣ ಅದ. ಆ ಕೆಮಿಕಲ್ ನಮ್ಮ ಬಾಡಿದಾಗ ಹೋದ್ರೆ ಮಾತ್ರ ಕ್ಯಾನ್ಸರ್ ಆಗ್ತದೆ ಅಂತ ಡಾಕ್ಟರ್ಗಳು ಹೇಳ್ಯಾರ, ಮತ್ತು ಸಂಶೋಧನೆ ಕೂಡ ಆಗ್ಯಾವ. ಸೊ ಇಂಥ ಪತ್ಲ ಒಂದು ಪೇಪರ್ ಮ್ಯಾಗ, ಪ್ಲಾಸ್ಟಿಕ್ ಪೇಪರ್ ಮ್ಯಾಗ ನೀವು ಗರಂ ಸಾಂಬಾರು, ಗರಂ ಪಲ್ಯ, ಗರಂ ಅಥವಾ ಇದು ಇಂಥವ್ರಾಗ ಚಾಯ್ ಕುಡಿತೀರಿ. ಮತ್ತೊಂದು ಚಾಯ್ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಬಂತಾವೆ, ಅದ್ರಾಗೆಲ್ಲ ಕುಡಿದ್ರೆ ಮತ್ತು ಆ BPA ಎಂಬ ಕೆಮಿಕಲ್ ರಿಲೀಸ್ ಆಗಿ ನಮ್ಮ ಬಾಡಿದಾಗ ಹೋಗಂಗಿಲ್ಲ. ಮತ್ತು ನಾವು ಪರೋಕ್ಷವಾಗಿ ಏನಂದ್ರೆ, ಇವತ್ತು ನಮ್ಮ ತಿಳ್ಲಾರ್ದಂಗೆ ನಾವು ಇನ್ನೊಬ್ಬರು ಜೀವಕ್ಕೆ ಧೋಖಾ ಮಾಡ್ಲತ್ತಿಲ್ಲ. ದಾವತ್ ಕರೆಸಿ ಊಟ ಮಾಡಿಸಿ ಅವ್ರ ಆಶೀರ್ವಾದ ತೊಗೋಬೇಕಂತೇಳಿ ಭಾಳಷ್ಟು ಮಂದಿ ಹಿರಿಯರ ನಂತರ ಏನೋ ಒಳ್ಳೆ ಕೆಲಸ ಮಾಡಿದ್ರು, ಕೈ ತುಳಿಸ್ಬೇಕಪ್ಪ 4 ಜನ ಅಂದರೆ. ಆದರೆ ಕೈ ತುಳಿಸ್ತಾ ಇದ್ವಿ, ಅವ್ರ ಶರೀರದಾಗ ಇದ್ದಿನ ತಾಕತ್ ಕಸ್ಕೊಳ್ತೀವಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ನಾನೇನು ನಮ್ಮ ಮನೆಗೂ ಮಾಡಿಲ್ಲ ಅಂತಿಲ್ಲ, ನಮ್ಮ ಮನೆಗೂ ಮೊನ್ನೆ ದಾವತ್ ಮಾಡಿದಾಗ ಏನಂದ್ರೆ, ನಾನು ನಮ್ಮ ಅವ್ರಿಗೆ ಅಂದ, ಇವು ಪ್ಲಾಸ್ಟಿಕ್ ಬೇಡ, ನಾವು ಕೊನೆಯಲ್ಲಿ ಪಾಪ ಮಾಡ್ದಂಗೆ ಆಯ್ತು ಅಂದ್ರೆ, ಮಗ ನಾವು ಒಬ್ಬರೇ ಮಾಡತ್ತೀವಿ, ದುನಿಯಾದಲ್ಲಿ ಏನು ನಡೆದ ಅಂತ ಮಾತಾಡೋದು. ಮತ್ತು ಸಿಟ್ಟಿಗೆ ಬಂದ್ರೆ ಆವಾಗ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡಿದ್ರು, ಮತ್ತು ಹಂಗೆ ಮಾಡಿದ್ರು. ಏನು ಮಾಡ್ಬೇಕೀಗ, ಹೆಂಗಿರ್ತದೆ, ಹಿರಿಯರಾಗಿ ಎದುರು ಹಾಕೋಕೆ ಬರಲ್ಲ. ಆದ್ರೆ ನಾವಂತೂ ನಮ್ಮ ಜೀವನದಾಗ ನಾವು ಚೇಂಜ್ ಮಾಡ್ಕೊಬೋದು ಪರಿಸ್ಥಿತಿ ಬಂದದ, ಮತ್ತು ಮಾಡ್ಕೋಬೇಕು. ಇಲ್ಲಾಂದ್ರೆ ಮುಂದಿನ ಪೀಳಿಗೆದಾಗ ಭಾಳ ಕಷ್ಟ ಆಗ್ತದೆ. ಇವತ್ತಿನ ನಾನು ನೋಡ್ತಿರುವಾಗ ಏನಂದ್ರೆ, ಭಾಳಷ್ಟು ಮಂದಿ ಅನ್ನೋಕ್ಕಿಂತ 99% ಜನರದು ಮೈದಾಗ ಏನಂದ್ರೆ ಹ್ಯುಮ್ಯಾನಿಟಿ ಪವರ್, ರೋಗ ನಿರೋಧಕ ಶಕ್ತಿನೇ ಪೂರ ಕುಗ್ಗೋಗ್ಯದ. ಅದ್ರ ಕಾರಣ ಇವತ್ತು ಎಷ್ಟು ಭೀ ರೋಗಗಳು ಹೊಂಟವ, ಅದ್ರ ಕಾರಣ ಹೊಂಟವ. ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ತಾವು ಅವೇರ್ನೆಸ್ ಮಾಡಿರಿ. ನಾವು ಇನ್ನೊಬ್ಬರಿಗೆ ಅವೇರ್ನೆಸ್ ಮಾಡೋಕ್ಕಿಂತ ಮೊದಲು ನಾವು ಇದು ಯೂಸ್ ಮಾಡೋದನ್ನು ಬಿಡಬೇಕು. ನಾನು ಇನ್ನೊಂದು ಫಂಕ್ಷನ್ಗೆ ಹೋಗಿದ್ದ, ನನ್ನಲ್ಲಿ ಊಟಕ್ಕೆ ಕುಂತಾಗ ಅವ್ರಿಗೆ ಕೇಳಿದ, ನಿಮ್ಮಲ್ಲಿ ಸ್ಟೀಲ್ ಗಂಗಳ ಅವ ಅಂದ್ರೆ ಗಂಗಳ ತಂದ್ರೆ ಆ ಸ್ಟೀಲ್ ಗಂಗಳದಾಗೆ ಉಂಡು ಬಂದು ನಾನು ಏನು ನಿರ್ಧಾರ ಮಾಡಿನಂದ್ರೆ, ಎಲ್ಲೇ ಫಂಕ್ಷನ್ ಹೋದ್ರೂ ಒಂದು ವೇಳೆ ಅವ್ರು ಸ್ಟೀಲ್ ಗಂಗಳದಾಗ ನಮ್ಗೆ ಉಳ್ಳಕ್ಕೆ ನೀಡಿಲ್ಲ ಅಂದ್ರೆ ನಾವು ಉಣ್ಬಾರ್ದು, ಸೀದಾ ಬರ್ಬೇಕು. ಪತ್ರೊಳಗಿದಾರ ನೀಡಲಿ, ಸ್ಟೀಲ್ ಗಂಗಳದಾಗ ನೀಡಿರಿ, ಆಖರಿ ಕಬ್ಬಿಣ ಗಂಗಳದಾಗ ನೀಡಿದ್ರಿ ತಿನ್ಬೇಕು. ಅಲ್ಯೂಮಿನಿಯಮ್ದು ಭಾಳ ಡೇಂಜರ್.